ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ಈ ಪ್ರಪಂಚದಲ್ಲಿ ಎಲ್ಲರೂ ಒಂದಾಗುವ ಸ್ಥಳ ಯಾವುದು ಅಂತ ಹೇಳಿದರೆ ಅದು ಮರಣದ ಮನೆ. ಸ್ಮಶಾನ ಕೂಡ ಅಲ್ಲ, ಮರಣದ ಮನೆ. ಯಾರು ಬೇಕಾದ್ರೆ ಇರಲಿ, ಯಾರನ್ನು ಬೇಕಾದ್ರೆ ತಗೊಳ್ಳುವ, ಒಂದು ಸಾಧುಗಳನ್ನು ತಗೊಳ್ಳುವ, ಒಂದು ಸಂಸಾರಸ್ಥರನ್ನು ತಗೊಳ್ಳುವ, ಯಾರನ್ನು ಬೇಕಾದ್ರೆ ತಗೊಳ್ಳುವ. ಈ ಮರಣದ ಸುದ್ದಿ ಕೇಳಿದ ಕೂಡಲೇ ಒಂದು ಸಲ ಹೋಗಿ ಅವರ ದರ್ಶನ ಮಾಡಿ ಬರಬೇಕು ಅಂತ ಹೇಳಿದ್ದಾರೆ. ಯಾರು? ಹಿರಿಯರು. ನಮ್ಮ ಹಿರಿಯರು ಹೇಳಿದಂಥ ವಿಚಾರ ಏನು? ಒಂದು ಸಲ ಹೋಗಿ ಅವರ ದರ್ಶನ ಮಾಡಿ ಬನ್ನಿ. ಕಾರಣ ಏನು ಗೊತ್ತಾ? ಈ ಮರಣದ ಮನೆಯಲ್ಲಿ ಎಲ್ಲರೂ ಒಂದಾಗುವ ಮನೆ ಯಾವುದು? ಮರಣದ ಮನೆ. ಯಾಕೆ ಒಂದಾಗಬೇಕು ಗೊತ್ತಾ? ಸತ್ಯವನ್ನು ತಿಳಿಲಿಕ್ಕೆ ಬೇಕಾಗಿ ಒಂದಾಗಬೇಕು. ಇಲ್ಲಿ ಯಾವುದೂ ಇಲ್ಲ, ಇಷ್ಟೇ. ನಾಳೆ ನಾವು ಇದೇ ಸ್ಥಿತಿಯಲ್ಲಿ ಮಲ್ಕೊಂಡಿರ್ತೇವೆ. ಆಗ ಇದೇ ರೀತಿ ಎಲ್ಲರೂ ಬಂದು ಸೇರಿಕೊಂಡು ನೋಡಿಕೊಂಡು ಏನು ಬೇಕದು ಮಾಡ್ತಾ ಇರ್ತಾರೆ. ಒಬ್ಬ ಮನುಷ್ಯ ಪರಿವರ್ತನೆ ಆಗಬೇಕು ಅಂತ ಹೇಳಿದರೆ ಆ ಮರಣದ ಮನೆಯಲ್ಲಿ ಪರಿವರ್ತನೆ ಆಗಲಿಕ್ಕೆ ಬೇಕಾದಷ್ಟು ಅವಕಾಶಗಳನ್ನು ಇಟ್ಟಿದ್ದಾನೆ ಭಗವಂತ. ನೋಡು, ನೀನು ಇಷ್ಟೇ ಅಂತೇಳಿ. ಎಲ್ಲರೂ ಇಷ್ಟೇ. ಕೊನೆಗೆ ಎಲ್ಲರೂ ಒಂದು ದಿನ ಪರ್ಮನೆಂಟಾಗಿ ಮಲ್ಕೊಳ್ಬೇಕು. ಈ ಸತ್ಯವನ್ನು ತಿಳಿದು ದ್ವೇಷವನ್ನು ಬಿಡು, ಮತ್ಸರವನ್ನು ಬಿಡು, ಎಲ್ಲವನ್ನು ಬಿಡು, ನಗುತ್ತಾ ಜೀವನ ಮಾಡು. ಪ್ರತಿಯೊಬ್ಬರನ್ನು ಗೌರವದಿಂದ ನೋಡಿ, ಪ್ರತಿಯೊಬ್ಬರಿಗೊಂದು ಗೌರವವನ್ನು ಕೊಡು, ಪ್ರತಿಯೊಬ್ಬರಿಗೊಂದು ಶರಣಾಗತಿ ಆಗಲಿಕ್ಕೆ ಕಲಿ, ಪ್ರತಿಯೊಬ್ಬರಿಗೆ ಪ್ರೀತಿಯಿಂದ ಇರಲಿಕ್ಕೆ ಕಲಿ, ಪ್ರತಿಯೊಬ್ಬರ ಜೊತೆ ಪಳಗಲಿಕ್ಕೆ ಕಲಿ. ನಿನ್ನಲ್ಲಿ ಎಷ್ಟು ಒಳ್ಳೆತನ ಉಂಟು ಅಷ್ಟು ಒಳ್ಳೆತನವನ್ನು ತಿಳಿಸು. ಇನ್ನೊಬ್ಬರಲ್ಲಿ ಎಷ್ಟು ಒಳ್ಳೆತನ ಉಂಟು ಅಷ್ಟು ಒಳ್ಳೆತನವನ್ನು ನೀನು ಸ್ವೀಕರಿಸು. ನಿನ್ನ ಜ್ಞಾನವನ್ನು ಅಲ್ಲಿ ಕೊಡು, ಅಲ್ಲಿರುವ ಜ್ಞಾನವನ್ನು ನೀನು ಪಡೆದುಕೋ. ಒಂದು ಕಲಿ, ಇಲ್ಲದೆ ಕಲಿಸು. ನೀನು ಕಲಿಸಿದರೆ ನಿನಗೆ ಕಲಿಸಲಿಕ್ಕೆ ಇನ್ನೊಬ್ಬ ಬರ್ತಾನೆ. ನೀನು ಒಬ್ಬನಿಗೆ ಕಲಿಸ್ತೆ, ನಿನಗೆ ಗೊತ್ತಿದ್ದಲ್ಲ. ನಿನಗೆ ಗೊತ್ತಿದ್ದ ವಿಚಾರ ನೀನೊಬ್ಬನಿಗೆ ಏನೋ ಒಂದು ಹೇಳಿಕೊಡ್ತಿ. ಆಗ ನಿನಗೆ ಗೊತ್ತಿಲ್ಲದ ವಿಚಾರವನ್ನು ಹೇಳಿಕೊಡ್ಲಿಕ್ಕೆ ಇನ್ನೊಬ್ಬ ಬರ್ತಾನೆ. ಇದು ಸತ್ಯ. ಹೇಳೋದತ್ತಾಯ್ತಾ? ಈ ಮರಣದ ಮನೆಯಲ್ಲಿ ಯಾರು ಒಂದಾಗುವುದಿಲ್ಲ. ಅಲ್ಲಿ ಯಾರು ಒಬ್ಬರು ದ್ವೇಷವನ್ನು ಸಾಧಿಸ್ತಾರೆ ಅದು ಅಜನ್ಮ ಶತ್ರು, ಜನ್ಮದ ಶತ್ರುಗಳು. ಇದನ್ನೆಲ್ಲ ತಿಳಿದಿಟ್ಟುಕೊಳ್ಬೇಕು. ಆ ಮರಣದ ಮನೆಯಲ್ಲಿ ಒಬ್ಬನಿಗೆ ಕರುಣೆ ಬರಲಿಲ್ಲ ಅಂತ ಹೇಳಿದರೆ ಅವನು ಮನುಷ್ಯನೇ ಅಲ್ಲ ಅಂತೇಳಿ, ಅವನೊಬ್ಬ ಮಾನವೀಯತೆ ಇಲ್ಲದ ಒಂದು ಮೃಗ ಅಂತೇಳಿ. ಹೇಳೋದತ್ತಾಯ್ತಾ? ಇದು ಎಷ್ಟೋ ಮನೆಯಲ್ಲಿ ನಡೀತದೆ, ಎಷ್ಟೋ ಜಾಗೆಯಲ್ಲಿ ನಡೀತದೆ, ನನಗೆ ತಿಳಿದ ಮಟ್ಟಿಗೆ. ಈ ಸತ್ಯ ಕೂಡ ಅಲ್ಲಿ ನಾವು ಡಿಸೈಡ್ ಮಾಡಬೇಕು. ಓ, ಎಂಥ ಪರಮ ಪಾಪಿಗಳಾಗಿರ್ಬೇಕು ಇವರು ಅಂತೇಳಿ. ಎಷ್ಟು ಕರ್ಮವನ್ನು ನೀನು ಅನುಭವಿಸ್ಲಿಕ್ಕೆ ಇರ್ಬೋದು ಇವರು, ಏನನ್ನೆಲ್ಲ ನೋಡ್ಲಿಕ್ಕೆ ಇರ್ಬೋದು ಇನ್ನು. ಆ ಮರಣದ ಮನೆ ಅಂತ ಹೇಳಿದರೆ ಅದು ಸಾಕ್ಷಾತ್ ಶಿವ ಇರುವ ಸ್ಥಳ. ಆ ಸಮಯದಲ್ಲಿ ಅಲ್ಲಿ ಸಾಕ್ಷಾತ್ ಭಗವಂತನೇ ಇರ್ತಾನೆ ಅಲ್ಲಿ. ಇದು ಯಾರಿಗೂ ಅರ್ಥ ಆಗೋದಿಲ್ಲ. ನಾವು ಕಣ್ಣೀರಲ್ಲಿ, ಅನೇಕ ರೀತಿಯ ಶೋಕದಲ್ಲಿ, ಅನೇಕ ರೀತಿಯ ವಿಚಾರದಲ್ಲಿ ಇರ್ತೇವೆ. ಸಾಕ್ಷಾತ್ ತಾಯಿ ಕಾಳಿ ಮಾತೆ ಅಲ್ಲಿರ್ತಾಳೆ ಆ ಮರಣದ ಮನೆಯಲ್ಲಿ. ಆ ಸಮಯದಲ್ಲಿ ಮಾಡುವ ಪ್ರಾರ್ಥನೆ, ಆ ಸಮಯದಲ್ಲಿ ನಾವು ಏನು ಕೇಳ್ತೇವೆ ಅದು ಖಂಡಿತವಾಗಿ ನಮಗೆ ಸಿಗ್ತದೆ. ಇದು ತುಂಬ ಸೂಕ್ಷ್ಮವಾದ ವಿಷಯ. ಯಾವುದೋ ಒಂದು ರೀತಿಯಲ್ಲಿ ಆ ಆತ್ಮ ನಮ್ಮ ಜೊತೆ ಇದ್ದುಕೊಂಡು ಏನೋ ಒಂದು ಸೇವೆ ಮಾಡ್ತಾ ಇರ್ತದೆ, ನಮಗೆ ಅರಿವಿಲ್ಲದಂತೆ. ನಮಗೆ ಅರಿವಿರುವುದಿಲ್ಲ ಇದು ಯಾವುದು ಮಾಡ್ತದೆ. ಆಗ ಮರಣದ ಮನೆ ಅಂತ ಹೇಳಿದರೆ ಅಷ್ಟು ಶುದ್ಧವಾದ ಸ್ಥಿತಿ ಅಂತೇಳಿ, ಅದು ಸತ್ಯವನ್ನು ಹೇಳಿಕೊಡುವ ಏಕೈಕ ಒಂದು ಸ್ಥಿತಿ. ಅದು ಪ್ರತಿಯೊಬ್ಬನಿಗೆ ಸತ್ಯವನ್ನು ಬೋಧನೆ ಮಾಡುವ ಏಕೈಕ ಸ್ಥಿತಿ. ಸತ್ಯವನ್ನು ಬೋಧನೆ ಮಾಡುವಾಗ ಅವ ಸತ್ತು ಹೋಗಿರಬೇಕು.
ಸತ್ತು ಹೋದವನಿಗೆ ಸತ್ಯವನ್ನು ಬೋಧನೆ ಮಾಡಲಿಕ್ಕೆ ಆಗೋದು ಲೈವ್ ಆಗಿ. ಮಾತಾಡುವ ಎಷ್ಟು ಹೇಳಿದರೂ ಅದರಲ್ಲಿ ಅಸತ್ಯವನ್ನು ಕಂಡುಹಿಡಿತಾರೆ. ಒಬ್ಬ ಸತ್ತು ಹೋದ ಅಂತ ಹೇಳಿದ್ರೆ ಇವತ್ತು ಯಾರು ಮಾತಾಡಲಿಕ್ಕೆ ಇಲ್ಲ ಅಲ್ವಾ? ಇದೇ ರೀತಿ ಸಂಸಾರದಲ್ಲಿ ಆದರೂ ಸರಿ, ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಕಿವಿಗೆ ಒಂದು ಮರಣದ ವಿಚಾರ ಕೇಳಿ ಬಂತು ಅಂತ ಹೇಳಿದರೆ ಒಂದು ಸಲ ಹೋಗಿ ಅಲ್ಲೊಂದು ವಿಸಿಟ್ ಕೊಟ್ಟು ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಬರುವುದು ಗುರು ಭಕ್ತರ ಮುಖ್ಯವಾದ ಒಂದು ಕರ್ತವ್ಯ. ಅದೇನಾದರೂ ಸರಿ, ಏನೊಂದು ತುಳಸಿ ಮಾಲೆ ತಗೊಂಡೋಗಿ ಅಲ್ಲಿ ಅವರ ಪಾದದಲ್ಲಿ ಅವರಿಗೇನು ಸಮರ್ಪಿಸಿ ಇವರ ಆತ್ಮಕ್ಕೊಂದು ಒಳ್ಳೆಯ ಶಾಂತಿ ಸಿಕ್ಕಲಿ ಅಪ್ಪ, ಮುಂದೆ ಒಂದು ಮನುಷ್ಯ ಜನ್ಮದಲ್ಲೇ ಹುಟ್ಟಿ ಬರಲಿ, ಇವರ ಆಸೆಗಳೆಲ್ಲ ಬೇಗ ನೆರವೇರಲಿ ಅಂತ ಹೇಳಿ ಒಂದು ಪ್ರಾರ್ಥನೆ ಮಾಡಿ ಬಂದರೆ ಅದು ನಮ್ಮ ಆತ್ಮ ಇನ್ನಷ್ಟು ಉನ್ನತ ಹೊಂದುತ್ತದೆ, ಇನ್ನಷ್ಟು ಪ್ರಕಾಶವಾಗ್ತದೆ, ಇನ್ನಷ್ಟು ಎತ್ತರದ ಸ್ಟೇಜಿಗೆ ಹೋಗ್ತದೆ. ಇದೆಲ್ಲ ತಿಳಿದುಕೊಳ್ಬೇಕಾದ ವಿಚಾರ. ದೇವಸ್ಥಾನದಲ್ಲಿ ದೇವರನ್ನು ಎಷ್ಟು ನೋಡಿದರೂ ನಮಗೆ ಸತ್ಯದ ಅರಿವಾಗುವುದಿಲ್ಲ. ಗುರುಗಳ ಜೊತೆ ಎಷ್ಟು ನಾವು ರಾತ್ರಿ ಹಗಲು ಕಾಲ ಕಳೆದರೂ ಸತ್ಯದ ಅರಿವಾಗುವುದಿಲ್ಲ. ಸತ್ಯದ ಅರಿವಾಗಬೇಕಾ? ಅದು ನಿನ್ನ ಒಳಗೆ ಆಗಬೇಕು ಪರಿವರ್ತನೆ. ನಿನ್ನ ಒಳಗೆ ಅದು ಕಣ್ಣಿಗೆ ಕಾಣಬೇಕು, ನಿನ್ನ ಒಳಗೆ ಅದು ಜ್ಞಾನೋದಯ ಆಗಬೇಕು. ಇಂಥ ಜ್ಞಾನೋದಯ ಆಗುವ ಸ್ಥಳ ಒಂದು ಮರಣದ ಮನೆ. ಇದನ್ನೆಲ್ಲರೂ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಹುಟ್ಟಿನಲ್ಲಿ ಹೇಳೋದಾದರೆ ಮರಣ, ಜ್ಞಾನಿಗಳು ಯೋಗಿಗಳು ಅಂದರೆ ಸಮಾಧಿ. ಆ ಸಮಾಧಿಯಲ್ಲಿ ಸತ್ಯದ ಅರಿವು ಆಗಲೇಬೇಕು. ಆ ಸಮಾಧಿಯಲ್ಲಿ ಸತ್ಯದ ಅರಿವು ಆಗಲಿಲ್ಲ ಅಂತ ಹೇಳಿದರೆ ಆ ಭಕ್ತಾದಿಗಳಿಗೆ, ಅವರೆಲ್ಲ ಭಕ್ತಾದಿಗಳೆಲ್ಲ ಅಂತೇಳಿ ಅಲ್ಲಿ ದ್ವೇಷ ಕಟ್ಟಿಕೊಂಡು ಅಲ್ಲಿ ಪಾರ್ಶಲಿಟಿ ಮಾಡಿಕೊಂಡು ಎಷ್ಟೋ ಗುರುಗಳ ವಿಚಾರದಲ್ಲಿ ನಡೀತದೆ ಇದು. ಎಷ್ಟೋ ಗುರುಗಳ ವಿಚಾರದಲ್ಲಿ ಈ ರೀತಿ ಪಾರ್ಶಲಿಟಿಗಳು, ಅವನು ಬರಬಾರ್ದು, ಅವನು ಬಂದರೆ ಮಾಡೋದಿಲ್ಲ, ಹಾಗೆ ಹೀಗೆ ಸಾವಿರ ವಿಚಾರಗಳು. ಅರ್ಥಾಯ್ತಲ್ಲ? ಇದು ಪಾಪದ ಮೂಟೆಯನ್ನು ಕಟ್ಟಿಕೊಳ್ಳುವುದು. ಇವರಿಗೆಲ್ಲ ಮಾನವೀಯತೆ ಎಂಬುದಿಲ್ಲ ಅಂತೇಳಿ, ಮನುಷ್ಯತ್ವ ಎಂಬುದಿಲ್ಲ ಅಂತೇಳಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು ಜೀವನದ ಸತ್ಯವನ್ನು, ಒಂದಲ್ಲ ಒಂದು ದಿನ ನಾನು ಭೂಮಿಯ ಒಳಗೆ ಹೋಗ್ತೇನೆ ಅಂತೇಳಿ ಭೂಮಿಯ ಒಳಗೆ ಹೋಗುವಾಗ ಪುನಃ ಚಿಗುರಿದ್ರೆ ಒಳ್ಳೆಯದು ಅಲ್ವಾ? ಇಷ್ಟೇ ಹೇಳುದು. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.